ತೇಜಸ್ವಿನಿ ಅನಂತ್ ಕುಮಾರ್ಗೆ ಟಿಕೆಟ್ ತಪ್ಪೋಕೆ ಕಾರಣ ಏನು? ಬೆಂಗಳೂರು ದಕ್ಷಿಣದಲ್ಲಿ ತೇಜಸ್ವಿ ಸೂರ್ಯಗೆ ಟಿಕೆಟ್ ಸಿಕ್ಕಿದ್ದು ಹೇಗೆ ಅನ್ನುವಂತಹ ವಿಚಾರ ಈಗ ಚರ್ಚೆಗೆ ಗ್ರಾಸವಾಗಿದೆ. ತೇಜಸ್ವಿನಿ ಅನಂತ್ ಕುಮಾರ್ ಅವರಿಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಲಾಗ್ತಾ ಇತ್ತು, ಆದ್ರೆ ಅವರಿಗೆ ಹೇಗೆ ಟಿಕೆಟ್ ತಪ್ಪಿತು? ಅದೇ ಸಮಯದಲ್ಲಿ ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ಸಿಕ್ಕಿದ್ದು ಹೇಗೆ? ತೇಜಸ್ವಿ ಸೂರ್ಯಗೆ ಟಿಕೆಟ್ ಕೊಡಿಸಿದಂತಹ ಆ ನಾಯಕ ಯಾರು ಅನ್ನೋದರ ಬಗ್ಗೆ TV9 ನಲ್ಲಿ ತೇಜಸ್ವಿ ಟಿಕೆಟ್ ಕುರಿತಾದಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಈಗ ಲಭ್ಯ ಆಗಿದೆ. TV9 ನಲ್ಲಿ ಈ ಬಗ್ಗೆ ಮಾಹಿತಿ ಲಭ್ಯ ಆಗಿರೋದು ತೇಜಸ್ವಿ ಸೂರ್ಯಗೆ ಹೇಗೆ ಟಿಕೆಟ್ ಸಿಕ್ತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬೆಂಗಳೂರು ದಕ್ಷಿಣ ಅಭ್ಯರ್ಥಿಯಾಗಿ ತೇಜಸ್ವಿ ಸೂರ್ಯ ಏನು ಆಯ್ಕೆಯಾಗಿದ್ದಾರೆ, ಅವರಿಗೆ ಟಿಕೆಟ್ ಸಿಕ್ಕಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾರ್ಚ್ 23ರಂದು ವರಿಷ್ಠರ ಮುಂದೆ ತೇಜಸ್ವಿ ಅವರ ಹೆಸರು ಇತ್ತು ಅನ್ನುವಂತಹ ಮಾಹಿತಿ ರಾಜ್ಯ ಬಿಜೆಪಿ ಘಟಕ ತೇಜಸ್ವಿನಿ ಹೆಸರನ್ನ ಶಿಫಾರಸು ಮಾಡಿತ್ತು. ರಾಜ್ಯದಿಂದ ಶಿಫಾರಸು ಮಾಡಿರುವುದು ತೇಜಸ್ವಿನಿ ಅನಂತಕುಮಾರ್ ಅವರ ಹೆಸರು. ತೇಜಸ್ವಿನಿ ದಿವಂಗತ HN ಅನಂತಕುಮಾರ್ ಅವರ ಪತ್ನಿಯಾಗಿದ್ದಾರೆ. ಆದ್ರೆ ಮಾರ್ಚ್ 23ರಂದೇ ತೇಜಸ್ವಿ ಸೂರ್ಯ ನವದೆಹಲಿ ತಲುಪಿದ್ದರು ಅನ್ನುವಂತಹ ಮಾಹಿತಿ. ರವಿ ಸುಬ್ರಹ್ಮಣ್ಯ, ಎಸ್ ಸುರೇಶ್ ಕುಮಾರ್ ಹೆಸರುಗಳು ಕೂಡ ಈ ಸಂದರ್ಭ ಕೇಳಿ ಬರ್ತಾ ಇದ್ವು. ಅಂದ್ರೆ ಟಿಕೆಟ್ ವಿಚಾರಕ್ಕೆ ತೇಜಸ್ವಿ ಸೂರ್ಯಗೆ ಪ್ರಭಾವಿ ನಾಯಕರೊಬ್ಬರು ಬೆನ್ನೆಲುಬಾಗಿ ನಿಂತಿದ್ರು ಅನ್ನುವಂತಹ ಮಾಹಿತಿ. ಹೈಕಮಾಂಡ್ ಮಟ್ಟದಲ್ಲಿನ ಕರ್ನಾಟಕದ ಪ್ರಭಾವಿ ನಾಯಕ ತೇಜಸ್ವಿ ಸೂರ್ಯ ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ರು, ಅವರಿಗೆ ಸಪೋರ್ಟ್ ನೀಡ್ತಾ ಇದ್ರು, ಅವರಿಗೆ ಟಿಕೆಟ್ ಕೊಡಿಸುವಲ್ಲಿ ಅವರು ಪ್ರಯತ್ನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ. ತೇಜಸ್ವಿನಿ ಅನಂತಕುಮಾರ್ಗೆ ಟಿಕೆಟ್ ಬೇಡ ಅಂತ ಈ ಸಂದರ್ಭ ನಿರ್ಧಾರ ಮಾಡಿ ಈ ವೇಳೆ ಕಾರ್ಯಕರ್ತನಿಗೆ ಟಿಕೆಟ್ ಅನ್ನುವಂತಹ ಮಾನದಂಡವನ್ನ ಉಪಯೋಗಿಸುವಂತಹ ಪ್ಲಾನ್ ಅನ್ನ ಆ ಪ್ರಭಾವಿ ನಾಯಕ ಹಾಗೆ ಬಿಜೆಪಿ ಹೈಕಮಾಂಡ್ ಮಾಡಿತ್ತು ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಹೈಕಮಾಂಡ್ ಬಳಿ ತೇಜಸ್ವಿ ಸೂರ್ಯನ ಹೆಸರನ್ನ ಪ್ರಸ್ತಾಪ ಮಾಡಲಾಯಿತು. ತೇಜಸ್ವಿ ಹೆಸರನ್ನ ಪ್ರಬಲವಾಗಿ BL ಸಂತೋಷ್ ಮಂಡಿಸಿದ್ರು ಅನ್ನುವಂತಹ ಮಾಹಿತಿ. ಒಂದೇ ಹೆಸರು ಕಳುಹಿಸಬೇಕು ಅನ್ನುವಂತಹ ಒತ್ತಡದಲ್ಲಿ ಅವರು ಸಿಲುಕಿದ್ರು. ಹೀಗಾಗಿ ತೇಜಸ್ವಿನಿ ಹೆಸರನ್ನ ರಾಜ್ಯ ಬಿಜೆಪಿ ಒತ್ತಡದಲ್ಲಿ ಸಿಲುಕಿ ಶಿಫಾರಸು ಮಾಡಿತ್ತು. ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿಗೆ ಶಿಫಾರಸು ಮಾಡಲಾಗಿತ್ತು. ಅಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವರು ಶಿಫಾರಸು ಮಾಡಿರುವಂತಹ ಹೆಸರು ತೇಜಸ್ವಿನಿ ಅನಂತ್ ಕುಮಾರ್. ಹೀಗಾಗಿ ಎಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ಅಂತ ಈಗ BSY ಹೇಳ್ತಾ ಇದ್ದಾರೆ. ಆದ್ರೆ ದೆಹಲಿಯಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ ಅಂತ ಕೂಡ BSY ಈ ಸಂಬಂಧ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಹನ್ಯಡ್ಕ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್ ಹನ್ಯಡ್ಕ, ಈಗ ತೇಜಸ್ವಿ ಸೂರ್ಯಗೆ ಹೇಗ್ ಟಿಕೆಟ್ ಸಿಕ್ತು, ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಯಾಕೆ ಟಿಕೆಟ್ ತಪ್ಪಿತು, ಈ ವಿಚಾರವೇ ಈಗ ಚರ್ಚೆ ಆಗ್ತಾ ಇರೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ TV9ಗೆ ಈಗ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ ಅಂತ, ಆ ಮಾಹಿತಿ ಏನ್ ಹಾಗಾದ್ರೆ? ಕಿರಣ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ತೇಜಸ್ವಿ ಸೂರ್ಯಗೆ ಹೇಗ್ ಟಿಕೆಟ್ ಸಿಕ್ತು, ತೇಜಸ್ವಿನಿ ಅನಂತಕುಮಾರ್ಗೆ ಯಾಕೆ ಟಿಕೆಟ್ ತಪ್ಪಿತು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಮತ್ತೆ ಅವರಿಂದ ಮಾಹಿತಿಯನ್ನು ಪಡೆಯುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಒಟ್ಟಾರೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಟಿಕೆಟ್ ವಿಚಾರದಲ್ಲಿ ಈಗ ಸಾಕಷ್ಟು ಅಚ್ಚರಿಗೆ ಕಾರಣ ಆಗಿರುವಂತಹ ವಿಚಾರ, ತೀವ್ರ ಕುತೂಹಲ ಕೆರಳಿಸಿತ್ತು ಈ ಒಂದು ಕ್ಷೇತ್ರ, ಹಾಗೆ ಚರ್ಚೆಗೂ ಕೂಡ ಗ್ರಾಸವಾಗಿತ್ತು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ. ಈಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಬಿಜೆಪಿ ಅಭ್ಯರ್ಥಿಯಾಗಿ ಪಕ್ಷದ ರಾಜ್ಯ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ತೇಜಸ್ವಿ ಸೂರ್ಯ ಅವರು ಟಿಕೆಟ್ ಗಿಟ್ಟಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಅವರಿಗೆ ಹೇಗೆ ಟಿಕೆಟ್ ಸಿಕ್ತು ಅನ್ನುವಂಥದ್ದು ಈಗ ರಾಜ್ಯದ ಘಟಾನುಘಟಿ ನಾಯಕರಿಗೂ ಕೂಡ ಆಶ್ಚರ್ಯಕ್ಕೆ ಕಾರಣವಾಗಿದೆ ಅನ್ನುವಂತಹ ಮಾಹಿತಿ. ಯಾಕಂತಂದ್ರೆ ರಾಜ್ಯ ಬಿಜೆಪಿ ಶಿಫಾರಸು ಮಾಡಿರುವಂತದ್ದು ಒಂದು ಹೆಸರು, ಅಂದ್ರೆ ತೇಜಸ್ವಿನಿ ಅನಂತಕುಮಾರ್ ಅವರ ಹೆಸರು. ಅನಂತಕುಮಾರ್ ಅವರ ನಿಧನದ ನಂತರ ಅವರ ಪತ್ನಿಗೆ ಅವಕಾಶವನ್ನ ನೀಡಬೇಕು ಅನ್ನುವ ನಿಟ್ಟಿನಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರ ಹೆಸರನ್ನ ರಾಜ್ಯ ಬಿಜೆಪಿ ಘಟಕ ಶಿಫಾರಸು ಮಾಡಿತು. ಆದ್ರೆ ಮಾರ್ಚ್ 23ರಂದೇ ತೇಜಸ್ವಿ ಸೂರ್ಯ ಅವರು ದೆಹಲಿಗೆ ತೆರಳಿದ್ರು. ಹೈಕಮಾಂಡ್ ಮಟ್ಟದ ರಾಜ್ಯ ನಾಯಕ ತೇಜಸ್ವಿ ಸೂರ್ಯ ಅವರ ಪರವಾಗಿ ಲಾಬಿ ನಡೆಸಿದ್ರು, ಅದು ಯಶಸ್ವಿಯಾಯಿತು ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗಿರೋದು. ಈಗ ಕಿರಣ್ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿರಣ್, ತೇಜಸ್ವಿ ಸೂರ್ಯಗೆ ಹೇಗ್ ಟಿಕೆಟ್ ಸಿಕ್ತು, ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಯಾಕೆ ಟಿಕೆಟ್ ನಿರಾಕರಿಸಲಾಯಿತು, ಈ ಎರಡು ವಿಚಾರಗಳು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. TV9 ಬಳಿ ಇರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಏನು ಈ ಬಗ್ಗೆ? ಸುಕನ್ಯಾ, ತೇಜಸ್ವಿ ಸೂರ್ಯ ಅವರ ಘೋಷಣೆ ಮಾಡಿದ ವಿಚಾರದಲ್ಲಿ ಕೇವಲ ಅನಿರೀಕ್ಷಿತ ಆಯ್ಕೆ ಅನ್ನುವಂಥದ್ದು ಬೆಳಗ್ಗೆ ಬರ್ತಾ ಇದ್ದಂತಹ ಮಾಹಿತಿ. ಆದ್ರೆ ತೇಜಸ್ವಿ ಸೂರ್ಯ ಅವರ ಆಯ್ಕೆ ಅನಿರೀಕ್ಷಿತ ಅಲ್ಲ ಅನ್ನುವಂಥದ್ದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ಯಾಕೆಂದ್ರೆ ಮಾರ್ಚ್ 23ರಂದೇ ತೇಜಸ್ವಿ ಸೂರ್ಯ ಅವರ ಹೆಸರು
ದೆಹಲಿಗೆ ರವಾನೆ ಆಗಿತ್ತು ಅನ್ನುವಂತಹ ಒಂದು ಮಾಹಿತಿಗಳಿಗೆ ಸಿಗ್ತಾ ಇದೆ. ತೇಜಸ್ವಿನಿ ಅನಂತಕುಮಾರ್ ಅವರ ಹೆಸರನ್ನ ಆರಂಭದಲ್ಲಿ ರಾಜ್ಯ ಘಟಕ ಒಂದೇ ಅಭ್ಯರ್ಥಿ ಅನ್ನುವಂತಹ ಮಟ್ಟದಲ್ಲಿ ಶಿಫಾರಸನ್ನ ಮಾಡಿತ್ತು. ಆದ್ರೆ ಮಾರ್ಚ್ 23ರ ನಂತರ ನಡೆದಂತಹ ಬೆಳವಣಿಗೆಯಲ್ಲಿ ಯಾವಾಗ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಕೊಡುವಂತದ್ದು ಬೇಡ ಅನ್ನುವಂತಹ ಒಂದು ವಿಚಾರ ನಿರ್ಧಾರ ಆಯಿತು, ಆ ಬಳಿಕ ತೇಜಸ್ವಿ ಸೂರ್ಯ ಹೆಸರು ಕೂಡ ದೆಹಲಿಗೆ ರವಾನೆ ಆಗಿತ್ತು. ಇದರ ಜೊತೆಗೆ ಇಬ್ಬರು ಶಾಸಕರಾದಂತಹ ರವಿ ಸುಬ್ರಹ್ಮಣ್ಯ ಹಾಗೂ ಸುರೇಶ್ ಕುಮಾರ್ ಇವರ ಹೆಸರುಗಳು ಕೂಡ ದೆಹಲಿಗೆ ರವಾನೆ ಆಗಿತ್ತು. ಇಲ್ಲಿ ಈ ಸಂದರ್ಭದಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಬೇಡ ಅನ್ನುವಂತ ವಿಚಾರ ನಿರ್ಧಾರ ಆದ ಬಳಿಕ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಡಬೇಕನ್ನುವಂತ ಒಂದು ಮಾನದಂಡವನ್ನ ಬಿಜೆಪಿ ಹೈಕಮಾಂಡ್ ಮುಂದಿಟ್ಟುಕೊಂಡಿತ್ತು. ಆ ಸಂದರ್ಭದಲ್ಲಿ ತೇಜಸ್ವಿ ಸೂರ್ಯ ಅವರ ಹೆಸರನ್ನ ಮುಂಚೂಣಿಗೆ ತಂದಿದ್ದು ಬಿಜೆಪಿ ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ BL ಸಂತೋಷ್ ಅವರು. BL ಸಂತೋಷ್ ತೇಜಸ್ವಿ ಸೂರ್ಯ ಅವರ ಹೆಸರನ್ನ ಪ್ರಬಲವಾಗಿ ಹೈಕಮಾಂಡ್ ನ ಮುಂದೆ ಓಕೆ ಈ ಬಗ್ಗೆ ಮತ್ತೆ ಮಾಹಿತಿಯನ್ನ ಪಡಿತೀನಿ ಕಿರಣ್.